ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಕಥು ಇಂಥ ಸತ್ಯ ಗೊತ್ತಾದಾಗ ಎಂತವ್ರಿಗೂ ಆಘಾತನೇ ಆಗೋದು. ಆದ್ರೂ ನಂದನ್ ಅವರು ಆಗಿದ್ದಾಗ್ಲಿ ನಾನು ನೀನು ಚೆನ್ನಾಗಿರುವ ಅಂತ ಹೇಳ್ತಿದ್ರು. ಏನು ಬುದ್ಧಿ ಇಲ್ವೇನವ ನಿಂಗೆ? ನಂತಂತಾವ ಹೋಗಿ ನಾನಲ್ಲ ನಿನ್ ಹೆಂಡ್ತಿ, ಪೂರ್ವಿ ನಿನ್ ಹೆಂಡ್ತಿ, ನೀವಿಬ್ರು ಬಾಳಿ ಬದುಕ್ಬೇಕಾದವ್ರು ಅಂತ ಹೇಳಿದ್ರೆ ಇನ್ನೇನಾಯ್ತದೆ ಹೇಳು? ಮತ್ತ ಅದೇ ತಾನೇ ಸತ್ಯ ಅತ್ಯವಾ. ಪತ್ತು ನೀನ್ ನಂಗೆ ಸುಮ್ಕೆ ಕೋಪ ಬರಿಸ್ಬೇಡ. ಸತ್ಯ ಯೋನೇ ಆಗ್ಲಿ ನಂದನ್ ಸಮಾಧಾನವಾಗಿರೋ ತಾನೇ ಮುಖ್ಯ. ಹೌದು ಅತ್ಯವ. ಮತ್ತಿನ್ನೇನವ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ತರ ನಾನಲ್ಲ ನಿನ್ ಹೆಂಡ್ತಿ, ಪೂರ್ವಿ ನಿನ್ ಹೆಂಡ್ತಿ ಅಂದ್ರೆ ಕೋಪ ಬರ್ದೆ ಇನ್ನೇನಾಯ್ತದೆ? ಅತ್ಯವ, ನಂದನ್ ಅವ್ರ ಕೋಪ ತಣ್ಣಗಾಗ್ಬೇಕು, ಅವರು ನಗ್ನಾಗ್ತಾ ಇರ್ಬೇಕು. ನನ್ಗದ್ಕೊಂದ್ ಪರಿಹಾರ ಹೇಳಿ ಅತ್ಯವ. ಹ ಸರಿ, ಈಗ ನೀನು ನಾನು ಹೇಳ್ದಂಗೆ ಮಾಡ್ಬೇಕು. ಏನ್ ಮಾಡ್ಲಿ ಅತ್ಯವ? ಮೊದ್ಲು ನೀನು ನಂದನ್ ಎದುರುಗಡೆ ನಾನ್ ನಿನ್ ಹೆಂಡ್ತಿ ಅಲ್ಲ ಅನ್ನೋದನ್ನ ಪುಡು. ಪೂರ್ವಿ ಹೆಸರಂತೂ ಎತ್ತಕ್ಕೆ ಹೋಗ್ಬೇಡ. ಗಂಡ ಹೆಂಡತಿ ಮ್ಯಾಕೆ ಅದೆಷ್ಟೇ ಕೋಪ ಮಾಡ್ಕೊಂಡಿದ್ರು ಅವಳ್ದು ನಗು ಸಾಕು. ಆ ಕೋಪವ ಐಸ್ ಕರಗ್ದಂಗೆ ಕರಗ್ ಬಿಡ್ತೈತೆ ಕಣವ. ಮತ್ತೀ ಜಗತ್ನಾಗೆ ಪ್ರೀತಿಯಿಂದ ಯೋನನ್ ಬೇಕಾದ್ರೂ ಬದಲಾಯಿಸ್ಬೋದು. ಈ ನಗು ಮತ್ ನಿನ್ ಪ್ರೀತಿ ಇವೆರಡೇ ನಿನ್ನ ಅಸ್ತ್ರ ಕಣವ. ಸರಿ, ಆದ್ರೆ ಹೆಂಗ್ ಅತ್ಯವ? ನೋಡು, ನಂತನ್ನ ಅದೆಷ್ಟೇ ಕೋಪ ಮಾಡ್ಕೊಳ್ಳಿ, ಆದ್ರೆ ನೀನ್ ಮಾತ್ರ ಅವನ ಎದುರುಗಡೆ ನಗ್ನಗ್ತಾ ಇರ್ಬೇಕು ಕಣವ. ನೋಡವ್ವ, ನಂದನ್ ನಿನ್ನಿಂದ ಎಷ್ಟೇ ದೂರ ಸರಿಲಿ, ಆದ್ರೆ ನೀನ್ ಮಾತ್ರ ಅವನ ಹತ್ರಕ್ಕೆ ಇರು. 1-2 ಸಲ ತಪ್ಪಿಸ್ಕೋಬಹುದು, ಆಮೇಲೆ ಏನೂ ಮಾಡಕ್ ಆಗಕ್ಕಿಲ್ಲ. ನೀನ್ ಇವೆರಡು ಮಾಡಪ್ಪ ಸಾಕು, ನಂದನ್ ಕೋಪ ಓರ್ಬಿಟ್ಟೋಗ್ತೈತೆ. ಆಮೇಕ್ ನೀನೇ ಫೋನ್ ಮಾಡ್ತೀಯ, ಅತ್ಯವ ಸ್ಯಾನೆ ಥ್ಯಾಂಕ್ಸು, ನನ್ ಗಂಡ ಈಗ ನಗ್ನಗ್ತಾ ಇದ್ದಾನೆ ಅಂತ ಹೇಳಕ್ಕೆ. ನಂದನ್, ಕಾಫಿ ತಗೋ. ಸಾರಿ, ಲೇಟಾಗಿ ತಂದು ಕೊಡ್ತಾ ಇದ್ದೀನಿ. ಓ ಪರವಾಗಿಲ್ಲ ಚಿಕ್ಕಮ್ಮ, ನೀವ್ಯಾಕೆ ತರಕ್ ಹೋದ್ರಿ? ನಾನೇ ಬರ್ತಿದ್ನಲ್ಲ. ಇನ್ನೊಬ್ರು ಕೆಲಸ ಹೇಳಿ ಅವ್ರು ಆಗಲ್ಲ ಅನ್ನೋದ್ಕಿಂತ ಆ ಕೆಲಸನ ನಾವೇ ಮಾಡಿದ್ರೆ ಒಳ್ಳೇದು. ನೀನು ಕುಡಿ. ಅಕ್ಕ ಬೇರೆ ಮನೇಲಿಲ್ಲ, ಅಡುಗೆ ಮನೆ ಜವಾಬ್ದಾರಿ ಪೂರ ನನ್ನ ಮೇಲೆ ಇದೆ. ನಂದನ್, ಇವತ್ತು ಬದನೆಕಾಯಿ ಪಲ್ಯ, ಕಾರ್ನ್ ಮತ್ತೆ ಕ್ಯಾರೆಟ್ ಹಾಕಿ ಕೋಸಂಬರಿ, ತಿಳಿ ಸಾರು, ಮಿಕ್ಸ್ ಸಾಂಬಾರ್ ಮಾಡೋಣ ಅಂತ ಇದ್ದೀನಿ. ಇದೆಲ್ಲ ನಿನ್ಗೆ ಓಕೆನಾ? ಓ ನನಗೇನಾದ್ರೂ ಓಕೆ ಚಿಕ್ಕಮ್ಮ. ನನಗೆ ಗೊತ್ತು ಕಣು, ನಿನಗೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಯಾವ ಅಡುಗೆ ಮಾಡಿದ್ರು ಸಾಕು, ಖುಷಿಯಾಗಿ ಊಟ ಮಾಡ್ತೀಯ. ಆದ್ರೆ ನಿನ್ನ ಹೆಂಡತಿ ಆಗಲ್ಲಪ್ಪ. ಅಂದ್ರೆ ನಿನ್ನ ಹೆಂಡತಿಗೆ ಎಲ್ಲಾ ತರದ ಅಡುಗೆನೂ ಸೇರಲ್ಲ. ದಿನ ಇಂದ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಕೇಳದೆ ಮಾಡಿದ್ರೆ ಸಿಟ್ ಮಾಡ್ಕೊಂಡ್ಬಿಡ್ತಾಳೆ. ಏನು ಪದ್ಮಿನಿ ಸಿಟ್ ಮಾಡ್ಕೋತಾಳ? ಏನ್ ನಂದನ್, ನಿನಗೆ ಗೊತ್ತಿಲ್ದಿರೋ ವಿಷಯ ಏನಿದೆ? ನಿನ್ನೆ ತಾನೇ ಅಡುಗೆ ಮಾಡ್ತೀನಿ ಅಂತ ಮಾಡಿದ್ಲು, ಇವತ್ತು ನನ್ ಸರದಿ. ಅದಕ್ಕೆ ನನಗೆ ಭಯ ಆಗ್ತದೆ ಯಾವ ತರದ ಅಡುಗೆ ಅವಳಿಗೆ ಇಷ್ಟ ಆಗುತ್ತೆ ಅಂತ. ಇದು ಮೆನು ಓಕೆನಾ ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ ನೀರು. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ ನೀವು? ನೀವ್ಯಾಕೆ ಅಡುಗೆ ಮೆನು ಡಿಸೈಡ್ ಮಾಡಕ್ಕೆ ಪದ್ಮಿನಿ ಪರ್ಮಿಷನ್ ತಗೋಬೇಕು? ಎಷ್ಟಕ್ಕೂ ಪದ್ಮಿನಿ ತಂದೆ ನಡಿಬೇಕು ಅಂತ ಹಠ ಮಾಡೋ ಹುಡುಗಿ ಏನಲ್ಲ.
ನಿನ್ಗೆ ಅವಳು ಹಠ ಗೊತ್ತಿಲ್ಲ, ಆದ್ರೆ ಪದ್ಮಿನಿಗೆ ಇಷ್ಟ ಆಗದಿರೋದು ಏನಾದ್ರು ಅಡ್ಗೆ ಮಾಡಿದ್ರೆ ಆಮೇಲೆ ಅವಳು ಊಟಕ್ಕೆ ಬರಲ್ಲ. ಆಮೇಲೆ ನನಗ್ ಊಟ ಸೇರುತ್ತಾ ನೀನೇ ಹೇಳು. ಈ ವಿಷಯ ಅಮ್ಮಾಜಿ ಗೊತ್ತಾಗಿ ಅಮ್ಮಾಜಿ ಯಾರ್ ತಪ್ಪು ಯಾರ್ ಸರಿ ಅಂತ ನೋಡ್ದೆ ಬೈದೇ ಬಿಡ್ತಾರೆ. ಯಾರಿಗ್ ಬೇಕು ಇದೆಲ್ಲ? ಚಿಕ್ಕಮ್ಮ ನೀವು ದೊಡ್ಡವರು, ನೀವ್ಯಾಕೆ ಅವಳಿಗೆ ಹೆದರ್ಕೋತೀರಾ? ಕೆಲವು ಸೂಕ್ಷ್ಮಗಳು ನಿನ್ಗೆ ಅರ್ಥ ಆಗಲ್ಲ ನಂದನ್. ನನ್ಗೆ ನನ್ ಈಗೋಗಿಂತ ನನ್ ಮಗನ್ ನೆಮ್ಮದಿನೇ ಮುಖ್ಯ. ನಾನ್ ಪದ್ಮಿನಿ ಎದುರಾಡಕ್ ಹೋದ್ರೆ ಆ ಕೋಪನ ನಿನ್ ಮೇಲೆ ತೋರಿಸ್ಬೋದು, ಆಮೇಲೆ ನೀವಿಬ್ರು ಜಗಳ ಆಡ್ತೀರಾ, ನೆಮ್ಮದಿ ಹಾಳಾಗತ್ತೆ. ಛೇ ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ಕಣೋ. ಅದಕ್ಕೆ ಅವಳಿಗೂ ಒಂದ್ ಮಾತು ಕೇಳ್ತೀನಿ, ಇದರಿಂದ ಕಳ್ಕೊಳ್ಳೋದಾದ್ರೂ ಏನಿದೆ? ಛೇ, ಪದ್ಮಿನಿ ಹೀಗೆಲ್ಲ ಮಾಡ್ತಾನ? ನಂಬೋಕೆ ಆಗ್ತಿಲ್ವಲ್ಲ. ಅದ್ಕೆವಾ ಪಾವನಿ, ಎಲ್ರು ಊಟಕ್ ಬರ್ರಿ. ಅದ್ಕೆವಾ ನೀವೇನು ಕೆಲಸ ಮಾಡ್ಬೇಡಿ, ನೆನ್ನೆ ಆಟೆ ಜ್ವರ ಬಿಟ್ಟೈತೆ, ಕುಂತ್ಕಡಿ, ನಾನೇ ಎಲ್ರಿಗೂ ಊಟಕ್ಕೆ ಇಕ್ತೀನಿ. ಅಣೆಯ ತುಂಬಾ ದಿನ ಆದ್ಮೇಕೆ ಬೇಳೆ ಸಾರು ತಿಂತೀವ್ನಿ. ನೋಡುದ್ಯಾ ನಮ್ಮ ಅಣ್ಣಯ್ಯನ, ಗೊತ್ತಾಯ್ತಾ ಹೆಂಗೆ ಅಂತ? ಊರ್ ಬಿಟ್ಟು ಇಂಥ ಬೆಂಗಳೂರಂತ ಸಮುದ್ರಕ್ ಬಂದ್ರು, ಕೈನ ಕೆಲ್ಸ ಇಲ್ದೇ ಇದ್ರು, ಜನರು ಪರಿಚಯ ಇಲ್ದೇ ಇದ್ರುವೆ ಸೋನ್ನಿಲ್ಲ. ಏನೋ ಒಂದ್ ಕೆಲ್ಸ ಹಿಡ್ದು ಬೆವ್ರು ಸುರ್ಸಿ ದುಡ್ದು ನಮ್ಮೆಲ್ರಿಗೂ ಊಟ ತಂದಾಕೋನೆ. ಬ್ಯಾರೆಯವ್ರ ಹತ್ರ ಕೈ ಹೊಡ್ದೆ, ತನ್ನ ಸ್ವಾಭಿಮಾನನೂ ಬಿಡ್ದೆ ದುಡ್ಮೆ ಮಾಡಿ ಈಟೆಲ್ಲ ದಿನಸಿ ತಂದವನಲ್ಲ, ಇವನು ನನ್ನ ಮನೆಯ ಅಂತ ಹೇಳ್ಕೊಳಕ್ ನಂಗೆ ಸ್ಯಾನೆ ಎಮ್ಮೆ. ಇವ್ರ ಸ್ವಾಭಿಮಾನನ ನಾನು ಬೈಕೊಂಡವಳೆಯ, ಆದ್ರೂ ಇವ್ರು ಅದ್ಯಂತಾಗ್ ಸಣ್ಣದಾಗೋ ಸ್ವಾಭಿಮಾನನ್ ಮಾತ್ರ ಬಿಟ್ಕೊಡ್ಲಿಲ್ಲ ನೋಡು. ಹ್ಞೂ ಅದ್ಕೆವಾ, ಕಡೆಗೂ ಏನಾರ ಒಂದ್ ಕೆಲ್ಸ ಮಾಡಿ ಇವ್ರೇ ಇದನ್ನೆಲ್ಲ ತಂದಾಕಿರೋ. ಮೆಚ್ತೆ ಕಣ್ರಿ ನಿಮ್ ಹಠವ. ನಮ್ಮ ಮನೆಯ ಜೀವ ಬೇಕಾರೆ ಬಿಟ್ಬಿಡ್ತಾನೆ, ಕಂಡವ್ರ ಹತ್ರ ಕೈ ಒಡ್ಡಕ್ಕಿಲ್ಲ ಅಂತ ಸಾಬೀತ್ ಮಾಡ್ದ ನೋಡಿ. ಅದ್ಯಾರು ದೊಡ್ಡವನು ಕೈ ಬಿಡ್ಲಿಲ್ಲ. ಹೆಂಗೋ ಮುಂದ್ಕು ಹಿಂಗೆ ಹೊಟ್ಟೆ ಬಟ್ಟೆ ಕೊಟ್ಟು ಕಾಪಾಡ್ಬಿಟ್ರೆ ಅಷ್ಟೇ ಸಾಕು. ಅದ್ಕೆವಾ ಅದ್ಯಾವನು ನಮ್ಮನ್ ಕೈ ಬಿಟ್ರುವೆ ನಮ್ಮ ಮನೆಯ ನಮ್ಮನ್ ಕೈ ಬಿಡಕ್ಕಿಲ್ಲ, ನಮ್ ಎಲ್ರನ್ನೂ ದನ ಸೇರಿಸ್ತಾನೆ ಅಲ್ವಾ ಅಣ್ಣಯ್ಯ? ಇಲ್ಲ 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 ಇಲ್ಲ. ಹಾರುತ್ತ ದೂರ ದೂರ ಮೇಲೇರುವ ಬಾರ ಬಾರ. ನಿನ್ನ ಮನೇಲೆಲ್ಲ ಹುಡುಕಾಡ್ಬಿಟ್ಟೆ, ನೀನ್ ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ಯಲ್ಲಯ್ಯ. ಚಿಕ್ಕಪ್ಪ, ಅಲ್ಲಯ್ಯ, ಅಮ್ಮಾಜಿ ಹನಿಮೂನ್ ವಿಚಾರ ಹೇಳಿದಾಗ ಏನು ಗೊತ್ತಿಲ್ದಿರೋನ್ ಹಾಗೆ ತುಂಬಾ ಮುಗ್ಧನಾಗೆ ಬಹಳ ದೊಡ್ಡ ಸಂಭಾವಿತನಾಗಿ ಮ್ಯಾನೇಜ್ ಮಾಡ್ಬಿಟ್ಟಿಯಲ್ಲ. ಸೂಪರು. ಅಯ್ಯೋ ಹಾಗೇನು ಇಲ್ಲ ಚಿಕ್ಕಪ್ಪ, ನಾನು ಕೆಲಸ ಟೆನ್ಷನಲ್ಲಿದ್ದೆ ಅಷ್ಟೆ. ಮಿಸ್ಟರ್ ನಂದನ್, ನಿಮ್ಮ ಈ ಆಕ್ಟಿಂಗ್ ಸ್ಕಿಲ್ ಎಲ್ಲ ಅಮ್ಮಾಜಿ ಮುಂದೆ ಇಟ್ಕೊಳ್ಳಿ, ವರ್ಕೌಟ್ ಆಗತ್ತೆ. ನನ್ನ ಮುಂದೆ ಅಲ್ಲ. ನೋಡಯ್ಯ, 2 ಟಿಕೆಟು ಮಾಲ್ಡೀವ್ಸ್ಗೆ ರೆಡಿ ಆಗಿದೆ. ಬೀಚ್ ರೆಸಾರ್ಟ್ ಅಲ್ಲಿ ಸ್ಟೇ. 6ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಫ್ಲೈಟ್. ಅಲ್ಲ ಚಿಕ್ಕಪ್ಪ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಿಂದೇನೇ ಕೆಲಸ ಕಾರ್ಯಗಳಿದ್ರು ಎಲ್ಲ ರೀಸ್ಕೆಡ್ಯೂಲ್ ಮಾಡ್ಕೋ. ನೀನು ನಿನ್ ಹೆಂಡತಿ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೋರಿ ಅಷ್ಟೇ. ಇದೇನಾ ಇನ್ನು ಮುಖನ್ ಹೀಗೆ ಇಟ್ಕೊಂಡಿದ್ಯಲ್ಲ? ನನ್ನ ಮುಂದೆ ನಾಟಕ ಮಾಡಬೇಡ ಅಂತ ಹೇಳಿದೆ ಅಲ್ವಾ?
ನೋಡು ಕಂದ, ನಿನಗೊಂದು ಕಿವಿ ಮಾತು ಹೇಳ್ತೀನಿ. ಈ ಸಂಸಾರ ಅಂದಮೇಲೆ ಜಗಳ ಕದನ ಇದೆಲ್ಲ ಇದ್ದಿದ್ದೆ. ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ಆದಾಗ ಏನು ಹೀಗಾಗೋಯ್ತಲ್ಲ, ಇಂಥ ಮದುವೆ ನನಗೆ ಬೇಕಾಗಿತ್ತ ಅಂತ ಬೇಜಾರಾಗತ್ತೆ. ಆದರೆ ಗಂಡ ಹೆಂಡತಿ ಮಧ್ಯೆ ಆಗಾಗ್ಗೆ ಜಗಳಗಳು ನಡೀತಾ ಇರಬೇಕು. ಆಗಲೇ ಅವರಿಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗೋದು, ಬಾಂಧವ್ಯ ಇನ್ನಷ್ಟು ಗಟ್ಟಿ ಆಗೋದು. ಇದು ಹೇಗೆ ಅಂದರೆ, ಈ ಲಾನಲ್ಲಿ ಗಿಡಗಳು ಬೆಳೆದಿರುತ್ತಲ್ಲ, ಅದನ್ನು ಕತ್ತರಿಸ್ತಾರೆ, ಗಿಡಗಳಿಗೆ ನೋವಾಗುತ್ತೆ. ಆದ್ರೆ ಆಮೇಲೆ ಆ ಗಿಡಗಳು ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ಸೊಂಪಾಗಿ, ಇನ್ನಷ್ಟು ಹಸಿರಾಗಿ ಬೆಳೆಯಲ್ವಾ? ಇದು ಹಾಗೆ. ಅರ್ಥ ಮಾಡ್ಕೋ, ತಗೋ, ಎಂಜಾಯ್ ಯುವರ್ ಲೈಫ್ ಐಸೆ. ಹಾರುತ್ತ ದೂರ ದೂರ. ಏನಾಯ್ತ್ರಿ? ಸತ್ಯ ಹೇಳ್ಬಿಡ್ತೀನಿ ನಾನು. ನನ್ನ ಸ್ವಾಭಿಮಾನ ಅಂತ ಏನಾದ್ರೂ ಸುಮ್ಮನಿಟ್ಬಿಟ್ಟಿದ್ರೆ ನೀವೆಲ್ಲ ಪರಿವರ್ತನೆ ಮನೆಗೆ ಬೇಕಾಗ್ತಿತ್ತು. ಪರಿವಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಕಾಗ್ತಿತ್ತು. ಯೋನಣೆ ಹಂಗಂದ್ರೆ ಹಿಟ್ಟೈತಲ್ಲ ಇದು, ಈ ಸಾರೈತಲ್ಲ, ಈ ಅನ್ನ, ಇದೆಲ್ಲ ನಾನು ಕಷ್ಟಪಟ್ಟು ಸ್ವಾಭಿಮಾನದಿಂದ ದುಡ್ಡಿಂದ ತಂದಿರು ಅನ್ನ ಅಲ್ಲ. ಮತ್ತೆ ಬಡಬಕರಿಗೆ, ಕೈಲಾಗ್ತವ್ರಿಗೆ, ರೋಗಿಷ್ಟ್ರಿಗೆ ಯಾರೋ ಅಕ್ಕಿ ರಾಗಿ ಹಿಟ್ಟನ್ನು ದಾನ ಮಾಡ್ತಿದ್ರು. ಜನ ಎಲ್ಲ ಸರ್ತಿ ಸಾಲ ನಿಂತ್ಕೊಂಡಿದ್ರು. ನೆನ್ನೆ ನಾನು ಬೀದಿ ಅಲ್ಲದೆ ಎಲ್ಲನೂ ಕೆಲಸ ಕೊಡಿ ಅಂತ ಕೇಳಿದೆ. ಮಾತ್ರ ಎಷ್ಟಾಯ್ತು ಅಷ್ಟು ದುಡ್ಡು ಕೊಡಿ ಅಂತ ಯಾರು ಕೆಲಸ ಕೊಟ್ಟಿಲ್ಲ. ಬರೀ ಕೈನಾಗೆ ಮನೆಗೆ ಬರೋಕ್ಕೆ ಧೈರ್ಯ ಇರಲಿಲ್ಲ ನನಗೆ. ಅದಕ್ಕೆ ನನ್ನ ಸ್ವಾಭಿಮಾನ ಮರ್ತ್ಬಿಟ್ಟು ಆ ಸರ್ತಿ ಸಾಲ ನಿಂತ್ಕೊಂಡು ಇದನ್ನೆಲ್ಲ ಇಸ್ಕೊಂಬಂದ್ಬಿಟ್ಟೆ. ನೀವು ತಿಂತ ಇದ್ದೀರಲ್ಲ, ಇದು ನಾನು ದುಡ್ದು ತಂದಿರೋದಲ್ಲ, ಯಾರು ಹಾಕಿದ ಭಿಕ್ಷೆ. ಇದು ಯಾರು ಹಾಕಿದ ಭಿಕ್ಷೆ. ಇನ್ನ ಹಠ ನನ್ನ ಸ್ವಾಭಿಮಾನ ಅಂತ ಕುಂತ್ಕೊಂಡ್ಬಿಟ್ರೆ ನೀವೆಲ್ಲ ಉಪವಾಸದಿಂದ ಇರ್ಬೇಕಾಗ್ತದೆ. ನನ್ನ ಕೆಟ್ಟ ಸ್ವಾಭಿಮಾನದಿಂದ ನೀವೆಲ್ಲರೂ ಕಷ್ಟ ನನ್ನ ಆಡ್ಬೇಕಾಗ್ತದೆ. ಅದಕ್ಕೆ ಅದನ್ನೆಲ್ಲ ತೆಗೆದು ಒಂದು ಕಡೆ ಕೆಟ್ಟುಬಿಟ್ಟು ಅದಾನ ಇಸ್ಕೊಂಬಂದ್ಬಿಟ್ಟೆ. ನನ್ನ ಹಠ ಎಲ್ಲ ಸತ್ತೋಗ್ಬಿಡ್ತಿರ್ಲಿಲ್ಲ. ಇನ್ಯಾವತ್ತೂ ಭುಜಂಗ ಹಠ, ಸ್ವಾಭಿಮಾನ, ಮರ್ಯಾದೆ ಅಂತ ಮಾತಾಡಕ್ಕಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಯಾವ ನನಗೆ ಸರಿಯಾದ ಬುದ್ಧಿ ಕಲಿಸ್ಬಿಟ್ಟ. ಏನಿದೆಲ್ಲ? ಅದ್ ಬಿಸಿನೀರು. ಯಾಕೆ ಬಿಸಿ ಇಲ್ವಾ? ಹಾ, ತುಂಬಾ ಬಿಸಿ ಐತೆ. ಇದ್ರಾಗ ನೀವೇನಾದ್ರೂ ಸ್ನಾನ ಮಾಡ್ಕೊಂಡ್ರೆ ಮೈ ಸುಟ್ಟೋಗ್ತೈತೆ. ಇರಿ ಒಂದ್ ನಿಮಿಷ. ವಾಟ್ ನಾನ್ಸೆನ್ಸ್! ಏನ್ ಮಾಡ್ತಿದ್ಯಾ ನೀನು? ನೀರು ಬಿಸಿ ಇದೆ, ಬಂದು ಸರಿ ಮಾಡ್ಕೊಡು ಅಂತ ನಾನು ನಿನ್ ಕೇಳಿದ್ನಾ?
ಇಲ್ಲ, ಆದ್ರೆ ನಿಮ್ಗೆ ಗೊತ್ತಿಲ್ದಲೆ ಸ್ನಾನ ಮಾಡ್ಕೊಂಡ್ರೆ ಮೈ ಸುಡೋಗ್ತೈತೆ ಅಂತ. ಏನಾದರೂ ಆಗಲಿ ನನಗೆ ನಿನ್ ಯಾವ ಹೆಲ್ಪು ಬೇಕಿಲ್ಲ. ಇದನ್ನ ನನ್ನ ಸಹಾಯ ಅಂತ ಮಾಡ್ತಿಲ್ಲ ನಂದನವ್ರೆ, ನನ್ನ ಕರ್ತವ್ಯ ಅಂತ ಮಾಡ್ತಿರೋದು. ಓ, ದೊಡ್ಡ ಕರ್ತವ್ಯ. ಏನೇ ಆದರೂ ನೀನು ಮಾಡೋದೇನು ನಂಗೆ ಬೇಕಿಲ್ಲ. ಆಮೇಲೆ ಏನದು ನನ್ನ ಟವಲ್ಲು, ಸೋಪು, ಶ್ಯಾಂಪು ಎಲ್ಲ ಹೀಗೆ ಜೋಡಿಸಿದ್ಯಾ? ಓ, ಹಿಂಗೆಲ್ಲ ಮಾಡಿಬಿಟ್ರೆ ನಿನ್ನ ಮೇಲಿರೋ ಕೋಪನೆಲ್ಲ ನಾನು ಮರ್ತ್ಬಿಟ್ಟು ನಿನ್ನ ಜೊತೆ ಹಲ್ಕಿರ್ಕೊಂಡು ಮಾತಾಡ್ಬಿಡ್ತೀನಿ ಅಂತನಾ? ಅಂತ ಭ್ರಮೆ ಎಲ್ಲ ಇಟ್ಕೋಬೇಡ. ನೀನು ಏನೇ ಸರ್ಕಸ್ ಮಾಡಿದ್ರು ನಿನ್ನನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ಹೋಗಿಲ್ಲಿಂದ. ಬನ್ನಿ ಅತ್ತೆ, ಬನ್ನಿ ಇಲ್ಲಿ. ಹೇ ಚಚ್ಚು, ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ವಿಷಯ? ನಮ್ ಹೀರೋಯಿನ್ಗೆ ಬೈಯದ್ ನೋಡಿದ್ರೆ ಒಂಥರ ಆನಂದ ಅತ್ತೆ. ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಇನ್ಯಾರು? ನಂದನ್ ಪದ್ಮಿನಿ. ಏನ್ ಹೇಳ್ತಿದ್ಯಾ ನೀನು? ನಂದನ್ ಪದ್ಮಿನಿಗ್ ಬೈದ್ನಾ? ಎಲ್ಲಿ? ನೋಡ್ಬೇಕು ಅಂತ ಆಸೆ ಚಂಚು. ಯಾವಾಗ್ಲೂ ಅವಳನ್ನ ಪ್ರೀತಿ ಮಾಡೋದು, ಹೊಗಳೋದು, ವಹಿಸ್ಕೊಂಡ್ ಬರೋದು ನೋಡಿ ನೋಡಿ ನನ್ ಕಣ್ಣು ರೋಸೋಗಿದೆ. ಒಂದು ಸಲ ನಂದನ್ ಪದ್ಮಿನಿಗ್ ಬೈಯೋದನ್ನ ನೋಡಿ ಕಣ್ ತುಂಬ್ಕೋಬೇಕು ಅನ್ನೋ ಆಸೆ. ಹೆದರ್ಕೋಬೇಡಿ ಅತ್ತೆ, ಇನ್ ಮುಂದೆ ಈ ಮನೇಲಿ ಈ ತರ ಸೀನ್ಗಳು ನಡೀತಾನೆ ಇರುತ್ತೆ. ಯಾಕೇಳಿ? ನಾವು ಕೊಟ್ಟಿರೋ ಟ್ಯಾಬ್ಲೆಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಹೌದಾ? ಪಾಪ ನಮ್ ಹೀರೋಯಿನ್ ಪದ್ಮಿನಿ ನಂದನ್ಗೆ ಪೂಸಿ ಹೊಡಿಬೇಕು ಅಂತ ನಂದನ್ ಸ್ನಾನ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ಲು. ನಂದನ್ ಅದನ್ನ ನೋಡಿ ನನ್ನ ಪೂಸಿ ಹೊಡಿಯೋದಕ್ಕೆ ಈ ರೀತಿ ಎಲ್ಲ ಮಾಡ್ಬೇಡ ಅಂತ ಚೆನ್ನಾಗಿ ಬೈದ್ ಕಾಣಿಸ್ತ. ಹೌದು, ಇದೆಲ್ಲ ನಿನ್ಗೆ ಗೊತ್ತಾಯ್ತು? ಅವ್ರು ಮಾತಾಡ್ತಾ ಇರೋದನ್ನ ನಾನು ರೂಮಲ್ಲಿ ಕೇಳಿಸ್ಕೊಂಡೆ. ಹಾಗಾದ್ರೆ ನಾವು ಮಾಡಿರೋ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅನ್ನೋ. ಅಕ್ಕ, ನಂದನ್ ಅವ್ರ ಕೋಪ ಇನ್ನೂ ಇಳ್ದಿಲ್ವಾ? ಇಲ್ಲ ಪೂರ್ವೆ, ಮತ್ತೆ ಅತ್ತೆವಂಗೆ ಹೇಳ್ಬಿಟ್ಟೆ ನಂದನ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಯ್ತು ಅಂತ. ಅದಕ್ಕೆ ಅವ್ರು ಏನಂದ್ರು, ನಂದನ್ ಅವ್ರ ಹತ್ರ ನಗ್ನಗ್ತಾ ಇರು, ಅವ್ರ ಹಿಂದೆ ಮುಂದೆ ಓಡಾಡ್ತಿರೋ ಅವ್ರ ಕೋಪ ತಣ್ಣಗಾಗ್ತೈತೆ ಅಂದ್ರು. ಹೌದು, ನೀನು ಹಂಗೆ ಮಾಡು. ಹಂಗೆ ಮಾಡೋಕ್ಕೋಗಿ ಈಗ ಬೈಸ್ಕೊಂಡು ಬಂದೀವ್ನಿ. ಯಾಕಕ್ಕ? ನಂದನ್ ಅವ್ರಿಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಕಣೆ. ನನ್ಗೆ ಏನೇ ಮಾತಾಡಿದ್ರು ಕೋಪ ಮಾಡ್ಕೊತಾರೆ. ನನಗಂತೂ ಏನು ಮಾಡ್ಬೇಕನ್ನೋದೇ ಅರ್ಥ ಆಗ್ತಿಲ್ಲ. ನನ್ಗೀಗಿರೋದು ಒಂದೇ ದಾರಿ. ಹಿಂಗಾದ್ರೂ ಮಾಡಿ ನಂದನ್ ಅವ್ರಿಗೆ ನಾನು ಏನು ಡ್ಯಾನ್ಸ್ಗೆ ಹೋದೆ, ಮತ್ತೆ ನಾನು ಹೋಗುವಾಗ ಪತ್ರ ಬರ್ದೆ ಅವ್ರು ಒಕ್ಕಿ ತಗೊಂಡು ಹೋದೆ ಅನ್ನೋದ ಅವ್ರಿಗೆ ತಿಳಿಸ್ಬೇಕು. ನಾನು ಇದನ್ನೆಲ್ಲ ಅವ್ರಿಗೆ ತಿಳಿಸೋಕ್ಕೆ ಒದ್ದಾಡ್ತಿದ್ದೀನಿ, ಆದ್ರೆ ಅವ್ರು ನನ್ನ ಮಾತೇ ಕೇಳಿಸ್ಕೋತಿಲ್ಲ. ಅದು ಯಾವಾಗ ನನ್ನ ಮಾತು ಕೇಳಿಸ್ಕೋತಾರೋ. ಕೇಳಿಸ್ಕೋತಾರಕ್ಕ, ಆದ್ರೆ ನೀನ್ ಮಾತ್ರ ನಿನ್ ಪ್ರಯತ್ನ ಬಿಡಕ್ ಹೋಗ್ಬೇಡ. ಅವ್ರು ಎಷ್ಟೇ ಬೈದ್ರು ನೀನ್ ಅವ್ರ ಜೊತೆನೆ ಇದ್ದು ಅವ್ರನ್ನ ನಗ್ಸೋದಕ್ಕೆ ಪ್ರಯತ್ನ ಮಾಡು. ಒಂದ್ಸಲ ಅವ್ರ ಕೋಪ ತಣ್ಣಗಾದ್ರೆ ಸಾಕು, ನಿನ್ ಮಾತಿಗೆ ತಾನಾಗೆ ಕಿವಿ ಕೊಡ್ತಾರೆ. ಆಗ ಈ ಗೊಂದಲ ಎಲ್ಲ ಬಗೆಹರಿತೈತಕ್ಕ. ಆದ್ರೆ ಪದೇ ಪದೇ ಅವ್ರ ಎದುರುಗಡೆ ಹೋಗ್ತಾ ಇದ್ರೆ ಅವ್ರ ಮನ್ಸು ಹಾಳು ಮಾಡ್ದಂಗೆ ಅನ್ಸ್ತೈತೆ ಕಣೆ. ಹಂಗೆಲ್ಲ ಏನೂ ಇಲ್ಲ. ಈಗ ನಂದನ್ ಅವ್ರೆಲ್ಲವ್ರೆ? ಸ್ಥಾನಕ್ಕೆ ಹೋಗೋರೆ. ಹಾ, ಹಂಗಿದ್ರೆ ನೀನು ಅವ್ರ ಬಟ್ಟೆನ, ಅವ್ರ ವಸ್ತುಗಳನ್ನೆಲ್ಲ ಎತ್ತಿಡು. ಮಹಾ ಅಂದ್ರೆ ಎಷ್ಟು ಸಲ ಬೈತಾರೆ? 1-2 ಸಲ, 3 ಸಲ, 4ನೇ ಸಲನಾದ್ರೂ ನಿನ್ ಒಳ್ಳೆ ಮನ್ಸಿಗೆ ಅವ್ರು ಕರಗ್ಲೇಬೇಕು. ಹೋಗಕ್ಕ. ಅಯ್ಯೋ, ನನ್ನ ಕ್ಷಮಿಸ್ಬಿಡಿ. ನೀವು ಹೊರ್ಗಡೆ ಹೋಗ್ತಿದ್ರ ಅಂತ ಎಲ್ಲ ರೆಡಿ ಮಾಡ್ತಿದ್ದೆ, ಅಷ್ಟರಲ್ಲಿ ನೀವು ಬಂದೇ ಬಿಟ್ರಿ. ಮತ್ತೆ ಯಾಕೆ ಇದನ್ನೆಲ್ಲ ಎತ್ತಿಟ್ಟಿದ್ಯಾ? ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ?
ಅಯ್ಯೋ ಯಾಕೆ ಕೋಪ ಮಾಡ್ಕೊತೀರಾ? ನೀವು ಆಚೆ ಹೋಗ್ತೀರಲ್ವಾ, ಹೊರ್ಗಡೆ ಹೋಗೋ ಗಡಿ ಬಿಡಿಲಿ ಏನಾದರೂ ಮರ್ತೋಗ್ತೀರಾ ಅಂತ ಎಲ್ಲ ಎತ್ತಿಟ್ಟೆ. ನೀವು ಹಿಂಗೆ ಕೋಪ ಮಾಡ್ಕೊಂಡು ಎಲ್ಲಾನು ಇಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ? ಸುಮ್ಮನೆ ತಗೊಳ್ಳಿ. ಈ ಪ್ಯಾಂಟ್ ಶರ್ಟು ಮ್ಯಾಚ್ ಆಗ್ತೈತಲ್ವಾ? ಬೇರೆ ಶರ್ಟ್ ಏನಾದರೂ ಬೇಕಾ? ಇರಿ ಒಂದು ನಿಮಿಷ. ಏನೂ ಬೇಕಾಗಿಲ್ಲ. ಇಷ್ಟಕ್ಕೂ ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಷ್ಟು ಹೇಳಿದ್ರು ನಂಗೆ ಇಷ್ಟ ಆಗದೆ ಇರೋ ಕೆಲಸ ಮಾಡಿ ಯಾಕೆ ಬೈಸ್ಕೋತೀಯಾ? ಯಾಕಂದ್ರೆ ಇದೆಲ್ಲ ನಿಮಗೆ ಮಾಡ್ಕೊಡೋದು ನನ್ನ ಕರ್ತವ್ಯ.